ಕೊಪ್ಪಳ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಅತ್ತ ಕಾಂಗ್ರೆಸ್ಗೆ ರಾಜಶೇಖರ್ ಇಟ್ನಾಳ್, ಇತ್ತ ಬಿಜೆಪಿಗೆ ಸಂಗಣ್ಣ ಕರಡಿಯವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಕೊಪ್ಪಳ ಲೋಕಸಭೆಯ ಸ್ಪರ್ಧೆಯಲ್ಲಿ ಬಿಜೆಪಿ ಸ್ವಲ್ಪ ಮುಂಚೂಣಿಯಲ್ಲಿದೆಯೇ ಅಂತ ಹೇಳಬಹುದು. ಏಕೆಂದರೆ ಹೋಬಳಿ ಮಟ್ಟದ ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದ್ದರೆ ಕಾಂಗ್ರೆಸ್ ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನು ಮಾತ್ರ ಹಮ್ಮಿಕೊಂಡಿದೆ. ಬಿಜೆಪಿಯು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಕೂಡಿಸಿ ಅವರಿಗೆ ಬಿಜೆಪಿ ಪರವಾಗಿ ತಿಳಿ ಹೇಳಲಾಗುತ್ತಿದೆ. ಹಾಗೂ ದಿನದಿಂದ ದಿನಕ್ಕೆ ಬಿಜೆಪಿಯ ಕಡೆ ಜನರ ಮನಸ್ಸು ವಾಲುತ್ತಿರುವುದು ಬೆಳಕಿಗೆ ಬರುತ್ತಿದೆ. ಅತ್ತ ಕಾಂಗ್ರೆಸ್ನ ರಾಜಶೇಖರ್ ಇಟ್ನಾಳ್ ಕೂಡ ಕಡೆಗಣಿಸುವಂತಹ ವ್ಯಕ್ತಿಯೇನೂ ಅಲ್ಲ. ಅವರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆಯೊಡ್ಡಲು ಘಟಾನುಘಟಿಯಾಗಿದ್ದಾರೆ. ಅದರ ನಡುವೆ ಬಿಜೆಪಿಯು ದಿನದಿಂದ ದಿನಕ್ಕೆ ಜನರ ಬೆಂಬಲವನ್ನು ಗಳಿಸುತ್ತಿರುವುದನ್ನು ನೋಡಿದರೆ ಕೊಪ್ಪಳ ಲೋಕಸಭೆಯು ಒಂದು ದೊಡ್ಡ ಬಿಗ್ ಫೈಟ್ ಆಗುತ್ತದೆ ಅಂತಾನೆ ಹೇಳಬಹುದು. ಕೊಪ್ಪಳ ಲೋಕಸಭೆಯನ್ನು ಒಂದು ಸುತ್ತು ಹಾಕಿ ನೋಡಿದರೆ ಕೊಪ್ಪಳ ಲೋಕಸಭೆಯಲ್ಲಿ ಈ ಕ್ಷಣದ ಮಾಹಿತಿ ಹೇಗಿದೆ ಎಂದರೆ 50-50 ಅನ್ನೋ ಥರ ಇದೆ. ಯಾವುದು ಗೆಲ್ಲುತ್ತದೆ ಅನ್ನುವ ಯೋಚನೆಯನ್ನೇ ಮಾಡುವಂತಿಲ್ಲ. ಯಾಕೆಂದರೆ ಎರಡೂ ಪಕ್ಷದ ವರ್ಚಸ್ಸುಗಳು ಅದೇ ರೀತಿ ಇವೆ. ಆದರೆ ಬಿಜೆಪಿಯು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟಂತಿದೆ. ಏಕೆಂದರೆ ಗ್ರಾಮಗಳಲ್ಲಿ ಹೋಬಳಿ ಮಟ್ಟದ ಸಭೆಗಳನ್ನು ನಡೆಸಿ ಜನರನ್ನು ತನ್ನತ್ತ ಸೆಳೆಯುತ್ತಲಿದೆ. ಹಾಗೆ ಸಂಗಣ್ಣ ಕರಡಿಯವರು ತಮ್ಮ ಮಾತಿನ ವೈಖರಿಯಿಂದ ಜನರನ್ನು ತಮ್ಮತ್ತ ಸೆಳೆಯುತ್ತಿದ್ದಾರೆ. ಇತ್ತ 12ನೆಯ ತಾರೀಕಿಗೆ ಮೋದಿಯು ಗಂಗಾವತಿ ಪ್ರಚಾರಕ್ಕೆ ಬರುತ್ತಿದ್ದಾರೆ. ಕೊಪ್ಪಳ ಲೋಕಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮೋದಿ ಎಂದರೆ ಮೋಡಿ ಎಂದೇ ಅರ್ಥ. ಮೋದಿ ಒಂದು ವೇಳೆ ಈ ಕ್ಷೇತ್ರದಲ್ಲಿ ಬಂದು ಹೋದರೆ ಇನ್ನೂ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವುದು ಖಚಿತ ಅಂತಾನೆ ಹೇಳ್ತಾರೆ ಕ್ಷೇತ್ರದ ಜನ. ಮೋದಿ ಬಂದು ಹೋದ ಮೇಲೆ ಜನರ ಮನಸ್ಥಿತಿ ಯಾವ ರೀತಿ ಬದಲಾಗುತ್ತದೆ ಎಂದು ನೋಡಬೇಕಾಗಿದೆ. ಏಕೆಂದರೆ ಮೋದಿಯ ಮಾತಿನ ಶೈಲಿ ಜನರನ್ನು ಬಿಜೆಪಿಯತ್ತ ಸೆಳೆಯುವಲ್ಲಿ ಸಫಲವಾಗುತ್ತದೆ. ಇದು ಇಡೀ ದೇಶದ ತುಂಬ ನಡೆಯುತ್ತಿರುವಂತಹ ವಾಸ್ತವವಾಗಿದೆ. ಒಂದು ರೀತಿಯಲ್ಲಿ ಕೊಪ್ಪಳ ಲೋಕಸಭೆಯಲ್ಲಿ ಬಿಜೆಪಿಯು ಅಬ್ಬರದ ಪ್ರಚಾರವನ್ನು ನಡೆಸಿದೆ. ಈ ಪ್ರಚಾರ ಎಷ್ಟರ ಮಟ್ಟಿಗೆ ಜನರನ್ನು ತಲುಪುತ್ತದೆ ಹಾಗೂ ಜನರು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಬೆಂಬಲಿಸುತ್ತಾರೆ ಎನ್ನುವುದನ್ನು ಮೇ 23ರಂದು ಕಾದು ನೋಡಬೇಕಾಗಿದೆ.